ನಾವು ಗ್ರಾಸರಿ ತರೋಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನನ್ನ ಮಗನೂ ಏನು ಕಮ್ಮಿ ಇಲ್ಲ. ಅವನ್ನ ನೋಡಿ ಹೆಂಗೆ ರೆಡಿಯಾಗಿ ಹೆಂಗೆ ಸ್ಟೈಲ್ ಮಾಡ್ಕೊಂಡು ಬರ್ತಾಯಿದ್ದಾನೆ ಹೋಗೋಕ್ಕೆ. ನೋಡಿ ನನ್ನ ಮಗ ಕಾರಲ್ಲಿ ಕೂಡ ಸಹ ಹೆಂಗೆ ಮಾಡ್ತಾನೆ ಅದನ್ನು, ಒಟ್ಟು ಕೂಡಲ್ಲ ಅವರು. ಸರಿ, ಇವಾಗ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ ಗ್ರಾಸರಿ ತರೋಕ್ಕೆ ಹೊರಗಡೆ. ಇವಾಗ ನಾವು ಮಾರ್ಟ್ಗೆ ಹೋಗಿದ್ದೀವಿ ಒಳಗಡೆ. ಓಕೆ, ನಮಗೆ ಏನೇನು ಬೇಕೋ ಏನೇನು ಬೇಡವೋ ಅಂತೆಲ್ಲ ನೋಡಿಕೊಂಡು ಪರ್ಚೇಸ್ ಮಾಡಿಕೊಂಡು ಎಲ್ಲ ತೊಗೊಂಡಿದ್ವಿ. ಈಗ ಬಿಲ್ಲಿಂಗ್ ಮಾತ್ರ ಉಳಿದಿರೋದು. ಎಲ್ಲನೂ ಬಿಲ್ಲಿಂಗ್ ಆಯಿತು, ಎಲ್ಲ ಆಯಿತು. ಆದರೆ ಹೊರಗಡೆ ನೋಡಿದ್ರೆ ಫುಲ್ ಮಳೆನೇ ಬರ್ತಾ ಇತ್ತು. ಏನು ಮಾಡೋದಂತ ಗೊತ್ತಾಗಲಿಲ್ಲ. ಅಲ್ಲಿಂದ ನಾವು ಸೀದಾ ರಿಟರ್ನ್ ಮನೆಗೆ ಹೊರಟ್ವು. ಓಕೆ, ನಾವು ನಿನ್ನೆ ರಿಲಯನ್ಸ್ ಮಾರ್ಟಿಗೆ ಹೋಗಿದ್ವಿ ಗ್ರಾಸರಿ ತರೋಕ್ಕೆ. ಆ ಗ್ರಾಸರಿ ಎಲ್ಲ ತಂದಿದ್ವಲ್ಲ, ಅದನ್ನು ನಾನು ಇವತ್ತು ಹಿಂದಿನ ದಿನ ತಂದಿದ್ದು ನಾವು. ಇವತ್ತು ನಾನು ಎಲ್ಲ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಮನೇನ ಡೀಪ್ ಕ್ಲೀನ್ ಮಾಡ್ಕೊಂಡು ಅದನ್ನು ಶಿಫ್ಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮನೆ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವಾಗ ನಮ್ಮ ಮನೆ ಹೇಗಿದೆ, ಇವಾಗ ಮಾರ್ನಿಂಗ್ ನಾನು ದೋಸೆ ಮಾಡಿದ್ದೆ ಇವತ್ತು. ಎಲ್ಲ ತಿನ್ಕೊಂಡಿದ್ದೀನಿ. ಕಿಚನ್ನು ಹೆಂಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟ್ ಕಿಚನಿಂದನೇ ಕ್ಲೀನು, ರೂಮ್, ಹಾಲ್ ಎಲ್ಲನೂ ಕ್ಲೀನ್ ಮಾಡ್ತೀನಿ. ಇವಾಗ ಹೇಗಿದೆ ಮತ್ತು ಕ್ಲೀನ್ ಮಾಡಿದ ಮೇಲೆ ಯಾವ ರೀತಿ ಆಗುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಓಕೆ, ಕಿಚನ್ ತೋರಿಸ್ತೀನಿ ಬನ್ನಿ. ನೋಡಿ, ಎಲ್ಲನೂ ಹಂಗೆ ಬಿಟ್ಬಿಟ್ಟಿದ್ದೀನಿ ಇವತ್ತು. ಯಾವಾಗಲೂ ಅಡುಗೆ ಮಾಡಿದ್ಮೇಲೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತಿದ್ದೆ. ಇವತ್ತೆಲ್ಲನೂ ಮನೆ ಕ್ಲೀನ್ ಮಾಡಬೇಕಲ್ವಾ, ಸೊ ಇರಲಿ ಬಿಡಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದೀನಿ. ನೋಡಿ, ನನ್ನ ಮಗಳು ಟಿ ವಿನ ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಿದ್ದಾಳೆ. ಸೊ ಎಲ್ಲ ಹೆಂಗೆ ಮಾಡಿಬಿಟ್ಟಿದ್ದಾರೆ. ಸೋಫಾ ಮೇಲೆ ಕವರೆಲ್ಲ ಕಿತ್ತಾಕ್ಬಿಟ್ಟವಳೆ, ತೆಳಗೆಲ್ಲ ಹಾಕ್ಬಿಟ್ಟವಳೆ ಎಲ್ಲ. ಇವತ್ತು ಅದಕ್ಕೆ ಡೀಪ್ ಕ್ಲೀನಿಂಗ್ ಮಾಡೋಣ, ಹೆಂಗಾದರೂ ಆಗಲಿ ಅಂತೇಳಿ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಇವ್ರು ನೋಡ್ದ, ಹೊರಗಡೆ ಸಹ ನಿಂಬೆಹಣ್ಣು ತಿನ್ನೋದಿದೆ. ಯಾಕೆ ಹಿಂಗೆ ಮಾಡಿದ್ದೀರಿ ಅಂತ ಕೇಳಿದ್ಲು ನನಗೆ. ಯಾಕಮ್ಮ ಹಂಗೆ ಬಿಸಾಕಿದ್ಯಾ? ಹಾಂ, ಮಾತಾಡಲ್ವಾ? ಓಕೆ, ರೂಮ್ನು ಸಹ ಕ್ಲೀನ್ ಮಾಡಬೇಕು. ಅದು ಕೂಡ ನಿಮ್ಗೆ ತೋರಿಸ್ತೀನಿ ಇವತ್ತು ಯಾವ ರೀತಿ ಹಂಗೆ ಬಿಟ್ಟಿದ್ದೀನಿ ಅಂತ. ನೋಡಿ, ಎಲ್ಲನೂ ಹಂಗೆ ಬಿಟ್ಬಿಟ್ಟಿದ್ದೀನಿ. ಎಲ್ಲ ಇವಾಗ ಕಬೋರ್ಡು ಎಲ್ಲದು ಕ್ಲೀನ್ ಮಾಡಬೇಕು. ಓಕೆ, ಫಸ್ಟ್ ನಾನು ಕಿಚನ್ನ ಮೊದಲು ಕ್ಲೀನ್ ಮಾಡ್ಕೋತೀನಿ. ಎಲ್ಲ ತುಂಬಾ ಹಂಗೆ ಬಿಟ್ಬಿಟ್ಟಿದ್ದೀನಿ. ಮಾರ್ನಿಂಗ್ ಅಡುಗೆ ಮಾಡಿಬಿಟ್ಟು ನಾನು ಎಲ್ಲ ಹಂಗೆ ಬಿಟ್ಟಿದ್ದೀನಿ. ಮೊದಲು ಇದೆಲ್ಲ ಕ್ಲೀನ್ ಮಾಡ್ಕೋತೀನಿ. ಫಸ್ಟ್ ಎಲ್ಲ ಒಂದು ಸೈಡ್ ಎತ್ಕೊಂಡ್ಬಿಡ್ತೀನಿ. ನಾನೆಲ್ಲ ತೊಳೆದಿದ್ದೀನಿ, ಮತ್ತೆ ಎಲ್ಲ ಧೂಳು ಆಗ್ಬಿಟ್ಟಿದೆ. ಸೊ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಅಷ್ಟೇ.
ಇದೆಲ್ಲ ಹಿಂಗೆ ಒರೆಸ್ಕೊಂಡ್ಬಿಡ್ತೀನಿ ಅಷ್ಟೇ. ಎಲ್ಲ ಅಡುಗೆ ಮಾಡ್ತಿರ್ತೀವಲ್ಲ, ಎಣ್ಣೆ ಅದು ಇದು ಎಲ್ಲ ಕಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಒರೆಸ್ಕೊಳ್ಳ ಇಲ್ಲ ಅಂದರೆ ಆಮೇಲೆ ತಿಕ್ಕಿ ತಿಕ್ಕಿ ಸಾಕಾಗ್ಬಿಡುತ್ತೆ. ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಚುಮ್ಮಿ ಇದೆಯಾ? ಬಾಯಿಲಿ ಸುಮ್ಮನೆ ಆಡು ಆಯ್ತಾ? ಸುಮ್ಮನೆ ಆಡು. ನೋಡಿ, ನಾನು ಒಳಗಡೆ ಕಿಚನ್ನು ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ನನ್ನ ಮಗಳು ಲಾಕ್ ಹಾಕೊಂಡ್ಬಿಟ್ಟಿದ್ದಾಳೆ. ಡುಮ್ಮೆ ನೋಡಿ, ನಾನು ಒಳಗಡೆ ಕ್ಲೀನ್ ಮಾಡ್ತಾ ಇದ್ದೀನಿ. ನಂದೇ ನನಗಾಗಿದೆ. ಚೆನ್ನಾಗಿ ಕೆಲಸ ಮಾಡಿದಾಳೆ ಇಲ್ಲಿ. ಏನು ಮಾಡ್ತಿದ್ದೀಯಾ? ಮುಚ್ಚು ಬಾಯಿ, ಮುಚ್ಚು ಬಾಯಿ. ಇನ್ನು ತುಂಬಾ ಕೆಲಸ ಇದೆ. ಬರೀ ಇನ್ನು ಕೆಲಸ ಕಿಚನ್ದಷ್ಟೇ ಆಗಿದೆ. ಇನ್ನೂ ಪೂರ್ತಿ ಎಲ್ಲ ಕಡೆ ಮಾಡಬೇಕು. ಮಾಡಿ ತೋರಿಸ್ತೀನಿ ನಾನು. ಇವಾಗ ಫಸ್ಟು ಕಿಚನ್ ಕ್ಲೀನಾಗಿ ಅದು ಹೆಂಗೆ ರೆಡಿಯಾಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಈಗ ಮೇಲಿಂದೆಲ್ಲ ಶಿಫ್ಟ್ ಆಗಿದೆ, ರೆಡಿ ಆಗಿದೆ. ಈಗ ತೋರಿಸ್ತೀನಿ. ಓಕೆ ನೋಡಿ, ಇವಾಗೆಲ್ಲ ಮೇಲೆದೆಲ್ಲ ಶಿಫ್ಟಿಂಗ್ ಆಯಿತು. ಗ್ಯಾಸ್ ಕ್ಲೀನ್ ಆಯಿತು, ಎಲ್ಲ ಕಡೆ ಕ್ಲೀನ್ ಆಯಿತು. ಇನ್ನೇನು ಪಾತ್ರೆ ಇದೆ, ಇದಷ್ಟೇ ಅಲ್ಲ, ಕೆಳಗೆ ಸಹ ಇದೆ. ಇದೆಲ್ಲ ಶಿಫ್ಟ್ ಆಯಿತು. ಸೆಲ್ಫಿಂಗ್ ಎಲ್ಲ ಕ್ಲೀನ್ ಆಯಿತು. ಸಾಮಾನು ಸಹ ಶಿಫ್ಟ್ ಆಯಿತು ನೋಡಿ. ಬಾಕಿ ಏನಪ್ಪ ಅಂದರೆ ಈಗ ಕೆಳಗಿಂದು ಎಲ್ಲ ಫಿಕ್ಸ್ ಮಾಡ್ಕೋಬೇಕು ನೋಡಿ. ಎಲ್ಲ ಚೆಲ್ಲಾಡ್ಬಿಟ್ಟಿದ್ದೀನಿ. ಸೊ ಇದೆಲ್ಲ ನೀಟಾಗಿ ಮಾಡ್ಕೋಬೇಕು. ಇದೆಲ್ಲ ನೀಟಾಗಿ ಮಾಡ್ಕೊಂಡ ತಕ್ಷಣ ಪಾತ್ರೆ ಇದ್ದಾವೆ, ಪಾತ್ರೆ ತೊಳಿಬೇಕು. ಓವರಾಲ್ ಎಲ್ಲ ಶಿಫ್ಟ್ ಆಯಿತು. ಇವಾಗ ತೋರಿಸ್ತೀನಿ ನೋಡಿ. ಎಲ್ಲ ಶಿಫ್ಟ್ ಆಯಿತು. ಪಾತ್ರೆ 2 ಪುಟ್ಟಿ ಪಾತ್ರೆ ಇತ್ತು, ಎಲ್ಲ ತೊಳೆದೀನಿ, ಮುಗೀತು. ಸೆಲ್ಫ್ ಎಷ್ಟಿದ್ರೂ ಸಾಲದು ನನಗೆ. ಸೊ ಅದಕ್ಕೆ ಇದು ಟಿ ವಿ ಸ್ಟ್ಯಾಂಡು, ಹಳೇದು ಟಿ ವಿ ಸ್ಟ್ಯಾಂಡು ಇಲ್ಲಿ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ನನ್ನ ಬಂಧು ಬಳಗ. ಇವಷ್ಟು ಇದು ಮಾತ್ರ ನನ್ನ ಮಕ್ಕಳದು ತಿನ್ನೋ ಐಟಮ್ಸು. ಇದೆಲ್ಲ ಮತ್ತೆ ನಂದು. ಇದು ಫ್ರಿಜ್ಜು ಎಲ್ಲ ಕ್ಲೀನ್ ಆಯಿತು. ಎಲ್ಲ ಕ್ಲೀನ್ ಮಾಡಿದೆ, ಕೆಳಗಿಂದೆಲ್ಲ ಕ್ಲೀನ್ ಮಾಡಿದೆ, ಎಲ್ಲದು ಮುಗೀತು. ಓಕೆಪ್ಪ, ನನ್ನ ಸಾಮ್ರಾಜ್ಯ ಅಂತೂ ಮತ್ತೆ ರೀಸೆಟ್ ಆಯಿತು. ಇದ್ರ ಕೆಲಸ ಮುಗೀತು. ನೆಕ್ಸ್ಟು ಹಾಲ್ ನೋಡಿ. ಈಗ ಹಾಲೆಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಮೇಲೆ ಎಲ್ಲ ಜೀಡಿ ಕುತ್ಕೊಂಡ್ಬಿಟ್ಟಿದೆ. ನೋಡಿ, ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ. ಫುಲ್ಲು ಜೀಡಿ ಕುತ್ಕೊಂಡ್ಬಿಟ್ಟಿದೆ, ಅದಕ್ಕೆ ಕ್ಲೀನ್ ಮಾಡ್ತಿದ್ದೀನಿ. ವಾ 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 ವಾ. ಇಷ್ಟೊಂದು ಧೂಳನ ಯಪ್ಪ. ನಾವು ಬಂದು ಈ ಮನೆಗೆ 2 ತಿಂಗಳಾಯಿತು ಅಷ್ಟೇ. ಇದು ಮೊದಲೇ ಇತ್ತು ಅನಿಸುತ್ತೆ. ಫುಲ್ಲು ಜೀಡಿ ಕಟ್ಕೊಂಡ್ಬಿಟ್ಟಿದೆ ಇಲ್ಲಿ. ಏಯ್, ಅಮ್ಮ ಸುಮ್ಮನೆ ಸ್ವಲ್ಪ ಸುಮ್ಮನೆ ಇರು. ಓಕೆ, ಇದೇ ರೀತಿ ಎಲ್ಲ ಕಡೆ ಕ್ಲೀನ್ ಮಾಡಿಬಿಡ್ತೀನಿ ಮೊದಲು. ಓಕೆ, ಮನೆ ಕ್ಲೀನ್ ಮಾಡೋದ್ರ ಜೊತೆಗೆ ಬಟ್ಟೆ ಸಹ ಒಗ್ದಾಕಿದ್ದೀನಿ.
ಮ್ಯೂಸಿಕಾ? ಮ್ಯೂಸಿಕ್ ಅಲ್ಲ ಅದು, ಝೈಲಾಫೋನ್. ಏನದು? ಝೈಲಾಫೋನ್. ಓಕೆ, ಇದೇ ಥರ ಎಲ್ಲ ಬಟ್ಟೆ ಹಾಕ್ಬಿಡ್ತೀನಿ ಮೊದಲು. ಓಕೆ, ಇನ್ನೊಂದು ಚೂರು ಬಟ್ಟೆ ಇದೆ, ಅದನ್ನು ನಾನು ಡ್ರೈಗೆ ಹಾಕ್ಬಿಡ್ತೀನಿ ಈಗ. ಅಯ್ಯೋ ಕರೆಂಟ್ ಇಲ್ಲ ಡ್ರೈಗೆ ಹಾಕುವ ಅಂದರೆ. ಸರಿ, ಇದು ಆಮೇಲೆ ನೋಡ್ಕೊಳ್ಳೋಣ. ನೋಡಿ, ಕಸ ಎಲ್ಲ ಒಂದು ಕವರಲ್ಲಿ ತುಂಬ್ತಾ ಇದ್ದೀನಿ. ನಮ್ಮ ಏರಿಯಾದಲ್ಲಿ ಒಂದಿನ ಬಿಟ್ಟು ಒಂದಿನ ಕಸದ ಗಾಡಿ ಬರುತ್ತೆ, ಸೊ ಅದರಲ್ಲೇ ಹಾಕ್ತೀವಿ. ಅದಕ್ಕೆ ಇದರಲ್ಲಿ ಎಲ್ಲ ತುಂಬಿಟ್ಟು ಗಾಡಿಗೆ ಹಾಕುವ ಅಂತ ಎಲ್ಲ ತುಂಬಿಡ್ತಾ ಇದ್ದೀನಿ. ಇದೊಂದು ಕ್ಲೀನ್ ಆಗಿಬಿಟ್ರೆ ಟೋಟಲಿ ಮನೆಯೆಲ್ಲ ಕ್ಲೀನು. ಸೊ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಓಕೆ, ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಕೆಳಗಡೆ ಹಾಲು, ಕಿಚನು ಮತ್ತು ರೂಮ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಕೆಳಗಡೆ ಕಸಂದು ನೆಲ ಒರೆಸಿದ್ದಾಯಿತು, ತೋರಿಸ್ತೀನಿ ಈಗ. ನೋಡಿ, ಕೆಳಗಡೆ ಎಲ್ಲ ಅದು ಕಸ ಎಲ್ಲ ಬಿಸಾಕ್ಬಿಟ್ಟಿದ್ದೆ. ಸೊ ಹಾಲಲ್ಲೂ ಸಹ ಎಲ್ಲ, ಮೇಲ್ಗಡೆ ಎಲ್ಲನೂ ರೂಮೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಕೆಳಗಡೆ ಎಲ್ಲ ಕಸ ಅಂದಿದ್ದಾಯಿತು, ನೆಲ ಒರೆಸ್ಬಿಟ್ಟೆ. ನನ್ನ ಮಗಳು ಏನೋ ಮಾಡ್ತಾಳೆ ಬಾತ್ರೂಮಲ್ಲಿ. ಇದು ಸಹ ಹಂಗೆ ಬಿಟ್ಬಿಟ್ಟಿದ್ದೆ, ಇದನ್ನು ಎಲ್ಲ ಕ್ಲೀನ್ ಮಾಡಿದೆ. ಈ ಟೇಬಲ್ ಎಲ್ಲ ಒಂಚೂರು ಕ್ಲೀನ್ ಮಾಡಿ ಸೆಟಪ್ ಮಾಡಿದೆ. ನೆಕ್ಸ್ಟು ಇದರಲ್ಲಿ ಒಂಚೂರು ಜೋಕಾಲಿಲಿ ಒಂಚೂರು ಬಟ್ಟೆ ಇದ್ದಾವೆ, ಅದೆಲ್ಲ ಮಡಚಿಟ್ಬಿಟ್ರೆ ಎಲ್ಲ ಕೆಲಸನೂ ಮುಗೀತು. ಇನ್ನು ನನ್ನ ಮಗಳು ಹೊರಗಡೆ ಕ್ಲೀನ್ ಮಾಡಿದ್ದೀನಿ, ಏನು ಮಾಡಿದ್ದಾಳೆ ನೋಡಬೇಕು. ಶೂ ಪಾಲಿಷ್ ಮಾಡ್ತಾ ಇದ್ದಾಳೆ, ಮಾಡಲಿ. ಇದೆಲ್ಲ ಕ್ಲೀನ್ ಮಾಡಿದ್ದೀನಿ, ಮುಗೀತು. ನನ್ನ ಮಗಳು ಬಾತ್ರೂಮಿಂದ ಬಂದಳು, ಇವಳು ಮೊದಲು ಕ್ಲೀನ್ ಮಾಡಬೇಕು. ಟೋಟಲ್ ನನ್ನ ಮನೆ ಕ್ಲೀನ್ ಆಯಿತು. ಸರಿ, ಆಡು. ನನ್ನ ಮಗಳು ಜೋಕಾಲಿ ಆಡ್ತಾ ಇದ್ದಾಳೆ ಇವಾಗ. ಮೊದಲು ಅವಳನ್ನ ಸ್ನಾನ ಮಾಡಿಸಿ ಕ್ಲೀನ್ ಮಾಡಬೇಕು. ಸೆಟ್ ಆಯಿತು, ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಈಗ ನಾನು ಫ್ರೆಶ್ ಅಪ್ ಆಗಿ, ಆವಾಗಲೇ 12:30 ಆಗಿದೆ. ಮಧ್ಯಾಹ್ನಕ್ಕೆ ಊಟ ರೆಡಿ ಮಾಡ್ಕೊತೀನಿ. ಊಟ ರೆಡಿ ಮಾಡಿಕೊಂಡು ತಿಂದು ಒಂಚೂರು ಮಲ್ಕೊಂಡ್ಬಿಡ್ತೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್ ಟಾಟಾ.